ಹಾಯ್ ಹಲೋ ಎವ್ರಿವನ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಾನು ಬದನೆಕಾಯಿ ಎಣ್ಗಾಯಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. 1 ಕಪ್ಪು ತೆಂಗಿನಕಾಯಿ, 2 ಈರುಳ್ಳಿ, ಅರ್ಧ ಇಂಚು ಶುಂಠಿ, ಸ್ವಲ್ಪ ಚಕ್ಕೆ, 5 ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ಪೂನ್ ಖಾರದ ಪುಡಿ, 2 ಚಮಚ ಧನಿಯಾ ಪುಡಿ. ಇಷ್ಟನ್ನು ರುಬ್ಕೊಳ್ಳೋಣ. ಕುಕ್ಕರ್ಗೆ 10 ಚಮಚದಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಈರುಳ್ಳಿ, ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ. ಇದನ್ನ ಬಾಡಿಸ್ಕೊಳ್ಳೋಣ. ಇಲ್ಲಿ ನಾನು ತೊಳೆದು 4 ಭಾಗ ಮಾಡಿರುವಂಥ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಈ ಎಣ್ಗಾಯಿ ಗೊಜ್ಜನ್ನ ಚಪಾತಿ, ದೋಸೆಗೆ, ಅನ್ನಕ್ಕೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕಾದರೂ ಸರ್ವ್ ಮಾಡ್ಬೋದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬದನೆಕಾಯಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಣ್ಣ ಚೇಂಜ್ ಆಗ್ತಿದೆ. ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಸೇರಿಸೋಕ್ಕಿಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬರೋವರೆಗೂ ವೇಟ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಣ್ಗಾಯಿ ಮಾಡ್ಬೋದು ಅಂತ. ನಿಮಗೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.